ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರೋದು ಅಂದ್ಕೊಂಡಿದ್ದೀನಿ. ನಮ್ದು ಇವತ್ತು ವಿಶೇಷವಾದಂಥ ಡೇ ಏನಪ್ಪ ಅಂತಂದ್ರೆ ನಾನು ಬರ್ತಾರೆ ಇದೆ. ಹಾಗಾಗಿ ನನ್ನ ಪುಟ್ಟ ಮಕ್ಕಳು ನನಗೆ ಏನೋ ಒಂದು ಪುಟ್ಟದಾದ ಕಾಣಿಕೆಯನ್ನು ತಂದಿದ್ದಾರಂತೆ. ಅದು ಏನಂತ ಅನ್ನೋದನ್ನು ನೋಡೋಣ ಬರ್ರಿ. ಇದಪ್ಪ ಇದು ಯಾರ್ದು? ಯಾರ್ದು ನೋಡಿ ಯಾವ ಥರ ಇದೆ. ಪ್ರೇಮಾ ಟೀಚರ್, ಐ ಲವ್ ಮೈ ಟೀಚರ್ಸ್, ಹ್ಯಾಪಿ ಬರ್ತ್ಡೇ ಅಂತ ಇದೆ. ತಾಯಿರ ನಿಂದ ಥ್ಯಾಂಕ್ ಯು ತಾಯಿರ್. ಇಷ್ಟೆಲ್ಲ ಪೇಜ್ ಅನ್ನೋದೆಲ್ಲ ವೇಸ್ಟ್ ಮಾಡಬಾರ್ದಪ್ಪ. ಹಿಂಗೆ ಏನದ ಏನು? 2 ಪೆನ್, ಒಂದು ಬ್ಲ್ಯಾಕ್ ಆ್ಯಂಡ್ ಒಂದು ಬ್ಲೂ, 2 ಪೆನ್ ನಂತರ ಒಂದು ರಿಂಗ್, ಪುಟ್ಟದಾದಂಥ ರಿಂಗ್. ಥ್ಯಾಂಕ್ ಯು ತಾಯಿ, ವೆಲ್ಕಮ್. ಎಷ್ಟು ಅದಾರೋ ಇದು. ಗೋಲ್ಡ್ ಜೊತೆಗೆ ಒಂದು ಬ್ಲ್ಯಾಕ್ ಗೋಲ್ಡ್ ಚೆನ್ನಾಗಿ. ಯಾಕೋ ಅನುಷ್ಕಂದ ನೋಡಿ. ಇದು ಲವ್ ಮೈ ಬೆಸ್ಟ್ ಟೀಚರ್, ಪ್ರೇಮಾ ಟೀಚರ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅನುಷ್ಕಾ. ಡೆಕೋರೇಟ್ ತುಂಬ ಚೆನ್ನಾಗಿದೆ. ಇದು ಕೈ ಕಾಣಿಸುತ್ತದ, ಕೈ ತೆಗಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಇಷ್ಟ ಆಯಿತು. ಯಾವ ಥರ ಮಾಡಿದ್ದಾರೆ ನೋಡಿ. ಈ ಥರ ಪಾಕೆಟ್ ಏನು ಬೇರೆ ಶಾಪ್ಸ್ಗಳಲ್ಲಿ ಮಾಡಲ್ಲ, ಬಟ್ ಅವ್ರ ತಲೆ ಓಡಿಸಿ ಈ ಥರ ಕಾರ್ಡ್ಸ್ಗಳನ್ನು ಮಾಡಿ ಯಾವ ಥರ ಮಾಡಿದ್ದಾರೆ ನೋಡಿ. ನಂದು ಕಾಣಿಸ್ಬೇಕು ಹಿಂಗೆ. ಇದು ಬಿಚ್ಚಬೇಕು ಬೇಡ ಬೇಡ. ಯಪ್ಪ ಎಷ್ಟು ಲಾಕ್ ಮಾಡ್ಯಾರಲ್ಲ. ಇದು ಚಾಕ್ಲೇಟ್ ಕೂಡ. ಥ್ಯಾಂಕ್ ಯು. ಎಷ್ಟು ಗಮ್ ಹಚ್ಚಿರಿ, ಎಷ್ಟು ಪೇಜ್ ವೇಸ್ಟ್ ಮಾಡಿರಿ. ಏನು ಸುದ್ದಿ, ಪೇಜ್ ವೇಸ್ಟ್ ಮಾಡಬಾರ್ದು ನಿಮಗೆ. ಓ ನೋಡಿ, ಗ್ರೀನ್ ಬಳೆ. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಥ್ಯಾಂಕ್ ಯು, ವೆಲ್ಕಮ್. ನೆಕ್ಸ್ಟ್ ಏನದ ಇದು? ಹಾಡದ. ಹಾಡು ಹೇಳ್ಬೇಕೇನು? ನೀ ಹಾಡ್ತೇನೆ ನಾನೇ ಹಾಡಬೇಕು? ನಾನೇ ಹಾಡ್ಬೇಕಾ? ಯಾರು ಬರ್ದಾರ ಇದು? ಇದು ನಮಗೆ ಹಾಡಕ್ಕೆ ಬರಬೇಕಲ್ಲ. ಅರಗಿದ ಹೊಲದಾಗ ಅರ್ಥ ಚಂದ ವರ್ಷ ನಡೆದಿರುವ ಕುಮಾರಮ್ಮ ಜೋಕುಮಾರ. ಯಪ್ಪ ಇದು ಟ್ರೈ ಮಾಡ್ತೀನಿ, ನಂತರ ಟ್ರೈ ಮಾಡ್ತೀನಿ. ಇದು ಒಂದು ಸಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಂತರ ಟ್ರೈ ಮಾಡ್ತೀನಿ ಇದು ಹಾಡಕ್ಕೇನು. ಏನದ? ಬಾಲ ಬಂದ ನಿಮ್ಮ ಬಾಗಿಲದಾಗ ನಿಂತಾನ, ಬೇಗ ನೀಡುವ ಕೊಡರವ್ವ ಜೋಕುಮಾರ. ಇನ್ನು ಗಣಪತಿನ ಬಂದಿಲ್ಲ, ಜೋಕುಮಾರ ಚಲೋ ಅದ. ಇದು ಆಮೇಲೆ ಟ್ರೈ ಮಾಡ್ತೀನ. ನಂತರ ಬೆಳಗ್ಗೆ ಬಿಡ್ರಪ್ಪ ಸ್ವಲ್ಪ. ಎಷ್ಟರ ಇದೇನು? ಐ ಲವ್ ಯು ಮೈ ಬೆಸ್ಟ್ ಟೀಚರ್, ದಿಸ್ ಈಸ್. ಥ್ಯಾಂಕ್ ಯು ಶ್ರವಣಿ. ಆರಾಧ್ಯ ಏನು ರಂಗೋಲಿ ಮಾಡ್ಯಾರ, ಏನು ಗಿಫ್ಟ್ ರೆಡಿ ಮಾಡ್ಯಾರ. ಪರ್ಸ್ ಮಾಡಿರ್ತಾರೆ. ಎಷ್ಟರ ಇದು ಎಷ್ಟರ ಲಾಕ್ ಹಾಕಿಯಲ್ಲ? ಹೌದಾ? ಯಪ್ಪ ಇಷ್ಟೊಂದು ಖಾಲಿ ಯಾಕೆ ಹಾಕಿರೋದು? ಓ ಏನು ಪೆನ್. ಥ್ಯಾಂಕ್ ಯು ಶ್ರಾವಣಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ, ಲವ್ ಪ್ರೇಮಾ ಟೀಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಟೀಚರ್ ನಾ ಬಿದ್ದೀನಿ ಕವನ ನೋಡಿ. ಇದು ಅಂಜಲಿ ಕವನ ಬರ್ದಾಳ. ಏನು ಬರ್ದಾಳ?
ಗುಲಾಬಿಗೆ ಮುಳ್ಳು ಜಾಸ್ತಿ, ಸಮುದ್ರದಲ್ಲಿ ನೀರು ಜಾಸ್ತಿ, ನಮ್ಮ ಪ್ರೇಮ ಟೀಚರ್ ಮೇಲೆ ಪ್ರೀತಿ ಜಾಸ್ತಿ. ವೆರಿ ಗುಡ್. ಆಹಾ, ಟಚ್. ಗುಲಾಬಿಗೆ ಮುಳ್ಳು ಜಾಸ್ತಿ, ಸಮುದ್ರದಲ್ಲಿ ನೀರು ಜಾಸ್ತಿ, ನಮ್ಮ ಪ್ರೇಮ ಟೀಚರ್ ಮೇಲೆ ಲವ್ ಜಾಸ್ತಿ. ಥ್ಯಾಂಕ್ ಯು. ಬಟನ್ ಇಷ್ಟ ಆಯ್ತು. ಥ್ಯಾಂಕ್ ಯು. ಪ್ರೇಮ ಟೀಚರ್, ಲವ್ ಮೈ ಬೆಸ್ಟ್ ಟೀಚರ್, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಯ್ಯಪ್ಪ, ಏನಿದು? ರಿಂಗ್ ಎದ ಕಿವ್ಯಾಂದು? ಈಗ ಕೈಗೆ ಬೆರಳಿಗೆ ಹಾಕದ? ಅಯ್ಯಯ್ಯೋ, ಇದು ತುಂಬಪ್ಪ. ಬೆರಳಿನ ರಿಂಗ್ ಅತ್ತಿವು, ಬೆರಳಿಗೆ ಹಾಕದ್ ರಿಂಗ. ಇದೇನು ಸೀತಾ ಮಾತೆ ತರ ಮುತ್ತಿನ ಮಣೆ? ಬೇರೆ ಕೈಗೆ ಹಾಕೋರಿ, ಬೇರೆ ಬೆರಳಿಗೆ ಹಾಕ್ಲಾ? ಸರಿ. ಇದು ಎರಡು ಮುತ್ತಿನ ರಿಂಗ್ಗಳು. ಇದು ಒಂದು ಬ್ಲ್ಯಾಕ್ ಗೋಲ್ಡ್ ರಿಂಗ್, ಗೋಲ್ಡ್ ರಿಂಗ್ ಅಂಡ್ ಬ್ಲ್ಯಾಕ್ ಗೋಲ್ಡ್ ರಿಂಗ್. ಮಕ್ಕಳಿಗೆ ಒಂದು ತುಂಬಾ ಇಷ್ಟ ಆಗುತ್ತೆ. ಏನಂತಂದರೆ ಟೀಚರ್ ಬರ್ತಡೇ ಅಂತಂದರೆ ಏನೆಲ್ಲ ಕೊಡಬೇಕು ಹಾಗೆ ಹೇಗೆ ತುಂಬಾ ಪ್ರಿಪ್ರೇಷನ್ ದೊಡ್ಡದಾಗಿ ಮಾಡ್ಕೊತೀನಿ ಅಂತಂದ್ರೆ ನನಗೆ ಇಷ್ಟ ಆಗಲಿಲ್ಲ ಈ ಸಲ, ಬೇಡ ಅಂಥೇಳಿ. ಪ್ರತಿ ವರ್ಷವೂ ಕೂಡ ನಮ್ಮ ಸ್ಟಾಫ್ದವರಾಗಲಿ ಆಮೇಲೆ ಮಕ್ಕಳಾಗಲಿ ಪುಟ್ಟದಾಗಿರುವಂಥ ಮಕ್ಕಳು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿ ಹಾಗೆ ಹೇಗೆ ಸೆಲೆಬ್ರೇಷನ್ ಮಾಡ್ತಿದ್ರು. ನನಗೆ ಈ ಸಲ ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿದೆ. ಹಾಗಾಗಿ ಅವ್ರು ಒಂದು ಟಾಚ್ನಿ ಪಿನ್, ಒಂದು ರೋಸ್, ಒಂದು ಮುಡಿಯೋಗಂತ ಹೂ ಕೊಟ್ಟರು ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾಕಂತಂದರೆ ಮಕ್ಕಳು ಕೊಟ್ಟಿರುವಂತಹ ಗಿಫ್ಟ್ ಅದು ತುಂಬಾ ಯಾವುದು ಗಿಫ್ಟ್ಗಳಿಗಿಂತನೂ ಚಿಕ್ಕದು ಅನಿಸಲ್ಲ. ಯಾಕಂತಂದರೆ ಅವ್ರ ಪ್ರೀತಿಯಿಂದ, ಅಂದರೆ ಇಷ್ಟು ಪುಟ್ಟಾಣಿ ಮಕ್ಕಳ ತಲೆಯಲ್ಲಿನೇ ಈ ಥರ ದೊಡ್ಡದಾಗಿ ಯೋಚನೆ ಬರುತ್ತಲ್ಲ, ಅದು ತುಂಬಾ ದೊಡ್ಡದು. ಯಾಕಂತಂದರೆ ಅವ್ರು ಕೊಡುವಂತಹ ಗಿಫ್ಟ್ ಆಗಲಿ ನಮಗೆ ತುಂಬಾ ದೊಡ್ಡದಾಗ್ತದೆ. ಅವ್ರ ಮನಸ್ಸಲ್ಲಿ ಇಷ್ಟು ಟೀಚರ್ಸ್ ಬಗ್ಗೆ ಇಷ್ಟೊಂದು ಹೆಮ್ಮೆ ಇಟ್ಟು ಒಂದು ಪುಟ್ಟದಂಥ ಎರಡೇ ಲೈನಲ್ಲಿನೇ ಒಂದೊಂದು ಕವನಗಳ ಬರೀಲಿ, ಏನೇ ಬರೆದ್ರು ಕೂಡ ಅದು ತುಂಬಾ ಖುಷಿ ಅನ್ನಿಸ್ತು. ಆಮೇಲೆ ಪ್ರತಿಯೊಂದು ಕವನಗಳಲ್ಲಿ ಅವ್ರು ಬರೆದಿರುವಂತಹ ಒಂದು ಚುಟುಕುಗಳಲ್ಲಿ ಕೂಡ ತುಂಬ ಇಷ್ಟ ಬರ್ತಿದ್ದಾರಲ್ಲ, ಅದು ತುಂಬಾ ಹೆಮ್ಮೆ. ಯಾಕಂದರೆ ನಾವು ಮಕ್ಕಳಿಗೆ ಅಭ್ಯಾಸ ಮಾಡುವಾಗ ಬಡ್ದಿರ್ತೀವಿ, ಬೈದಿರ್ತೀವಿ, ಏನೋ ಒಂದು ಸಿಡುಕು ಮಾಡಿರ್ತೀವಿ, ಅಥವಾ ಅಷ್ಟೆಲ್ಲನೂ ಏನೂ ಇಟ್ಕೊಳ್ಳೋದೇ ಮತ್ತೆ ಟೀಚರ್ ಅಂತ ಬರ್ತಾರಲ್ಲ, ತುಂಬಾ ಖುಷಿ. ಯಾಕಂತಂದರೆ ಇದು ನನ್ನ ಮರೆಯೋದಕ್ಕೆ ಆಗದೇ ಇರುವಂತಹ ಖುಷಿ ಅನ್ನಿಸ್ತಿದೆ. ಇನ್ನೊಂದು ಹೇಳಬೇಕಂತಂದ್ರೆ ಮಕ್ಕಳಲ್ಲಿ ಯಾವ ಕಲ್ಮಶನೂ ಇರಲ್ಲ. ದೊಡ್ಡವರಲ್ಲಿ ಇರುತ್ತೆ, ಬಟ್ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತೀವಿ. ಅಭ್ಯಾಸ ಬಂದಾಗ ಮಕ್ಕಳಿಗೆ ಬೈದಿರ್ತೀವಿ, ಬಡ್ದಿರ್ತೀವಿ ಕೂಡ. ಇವತ್ತಿನ ವಿಷಯ ನೋಡ್ಬೇಕಂತಂದ್ರೆ ನನ್ನ ಮಕ್ಕಳ ಕಂಡು ತುಂಬಾ ಖುಷಿ ಅನ್ನಿಸ್ತು. ಅಂದರೆ ಅವರು ಏನೂ ಬೇಜಾರಿಲ್ಲದೆ, ನಿಷ್ಕಲ್ಮಶವಿಲ್ಲದೆ, ಮತ್ತೆ ಹತ್ರ ಅಂದರೆ ಎಸೆದಿರುವಂತಹ ಬಾಲ್ ಹೆಂಗೆ ಭೂಮಿ ಬರುತ್ತೋ, ನಾವು ಬೈದು ಕೂಡ ಮತ್ತೆ ಟೀಚರ್ ಅಂತ ಬರ್ತಾರಲ್ಲ, ತುಂಬಾ ವಂಡರ್ ಇದು. ಮಕ್ಕಳಲ್ಲಿ ಇಷ್ಟೆಲ್ಲ ದೊಡ್ಡ ಮನಸ್ಸಿದ್ರು ಕೂಡ ದೊಡ್ಡವರಲ್ಲಿ ಇರಲ್ಲ. ಇನ್ನು ಪ್ರಾಣಿಗಳಿಗಿರುತ್ತೆ ನಿಯತ್ತು, ಬಟ್ ದೊಡ್ಡವ್ರಿಗಿರಲ್ಲ. ಮಕ್ಕಳು ಕೂಡ ದೇವರ ಸಮಾನ. ಮಕ್ಕಳು ಕೊಟ್ಟಿರುವಂತಹ ಕಾಣಿಕೆ ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಮಕ್ಕಳಂದರೆ ಅಷ್ಟಿಷ್ಟ ಇದು ಅಲ್ಲ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳ ಆಶೀರ್ವಾದ ಹಿಡ್ಕೊಂಡು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ. ಯಾಕಂದರೆ ಮಕ್ಕಳ ಆಶೀರ್ವಾದ ಏನಕ್ಕಂತಂದರೆ ಮಕ್ಕಳಿಗೆ ದೇವ್ರ ಸಮಾನ. ಆ ದೇವರ ಆಶೀರ್ವಾದಗಳು ನನ್ನ ಹತ್ರ ಇರಲಿ. ಇವತ್ತು ನಾನು ಈ ಜಾಗಕ್ಕೆ ಇದ್ದೀನಿ ಅಂತಂದರೆ ನನಗಿದು ಮಕ್ಕಳನ್ನೇ ಕಾರಣ. ಮಕ್ಕಳಿದ್ರೆ ನಾನು ಹಾಗೆ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ನನ್ನ ಹುಟ್ಟುಹಬ್ಬಕ್ಕೆ ಯಾರೆಲ್ಲ ಹಾರೈಸಿದ್ರು ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.